ಪ್ರೆಗ್ನೆನ್ಸಿಯಲ್ಲಿ ಒಂದೊಂದು ಸತಿ ಸಪೋಸ್ ಏನನ್ನ ಶಾಪಿಂಗ್ ಹೋದರೆ, ಇಲ್ಲಾಂದರೆ ಎಲ್ಲನ ಟೆಂಪಲ್ಗೆ ಹೋದರೆ, ದೇರ್ ಲಾಂಗ್ ಟೈಮಲ್ಲಿ ಕ್ಯೂలో ನಿಂತಿದ್ರೆ, ಇಲ್ಲಾಂದರೆ ಸ್ವಲ್ಪ ಟೀಚರ್ಸ್ ಲಾಂಗ್ ಸ್ಟ್ಯಾಂಡಿಂಗಲ್ಲಿ ಇದ್ಬಿಟ್ಟು ಟೀಚ್ ಮಾಡ್ತಾಯಿದ್ರೆ ಸಡನ್ನಾಗಿ ಗಿಡಿನೆಸ್ ಬಂದ್ಬಿಟ್ಟು ಕೆಳಗಡೆ ಬಿಡ್ತಾ ಇರ್ತಾರೆ. ವಾಟ್ ಇಸ್ ದ ರೀಸನ್ ಇರ್ಬೋದು ಪ್ರೆಗ್ನೆನ್ಸಿಯಲ್ಲಿ ಗಿಡಿನೆಸ್ ಬರೋದಕ್ಕೆ ಕೆಳಗಡೆ ಬಿದ್ದೋದಕ್ಕೆ ಅಂದರೆ, ಬಿಕಾಸ್ ಆಫ್ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ನಿಂದ ಬ್ಲಡ್ ವೆಸಲ್ಸು ರಿಲ್ಯಾಕ್ಸ್ ಆಗುತ್ತೆ. ಆವಾಗ ಬ್ಲಡ್ಡು ಕೂಲಿಂಗ್ ಇರುತ್ತೆ ಲೋಯರ್ ಲಿಂಬರ್ಸಲ್ಲಿ. ಆವಾಗ ಬ್ಲಡ್ ಫ್ಲೋ ಟು ದ ಬ್ರೈನ್ ಕಮ್ಮಿ ಆಗಿಬಿಟ್ಟು ದೇ ಆರ್ ಲಾಂಗ್ ಸ್ಟ್ಯಾಂಡಿಂಗಲ್ಲಿ ದೇ ವಿಲ್ ಫೀಲ್ ಗಿಡಿ ಆ್ಯಂಡ್ ದೇ ವಿಲ್ ಫಾಲ್ ಸಮ್ಟೈಮ್ಸ್. ಅದಕ್ಕೆ ನೀವೇನೇನು ಪ್ರಿಕಾಷನ್ ತೊಗೋಬೋದು ಅಂದರೆ, ಅಡಿಕ್ವೇಟು ವಾಟರ್ ಇಂಟೇಕ್ ತೊಗೋಬೇಕು. ಆಮೇಲೆ ಲಾಂಗ್ ಸ್ಟ್ಯಾಂಡಿಂಗು ನೀವು ನಿಲ್ತ್ಕೋಬಾರ್ದು, ಮಧ್ಯದಲ್ಲಿ ಕೂತ್ಕೋಬೇಕು. ಏನಾನ ವಾಟರು ಇಲ್ಲಾಂದರೆ ಎನಿ ಲಿಕ್ವಿಡ್ಸು ಕುಡಿತಾ ಇರಬೇಕಾಗುತ್ತೆ. ಆಮೇಲೆ ಸಪೋಸ್ ನೀವು ಮಲಗಿರುವಾಗ ಸಡನ್ನಾಗಿ ಯು ಶುಡ್ ನಾಟ್ ಗೆಟ್ ಅಪ್, ಸ್ಲೋ ಆಗಿ ಯು ಶುಡ್ ಗೆಟ್ ಅಪ್ ಫ್ರಮ್ ದ ಬೆಡ್. ಅದು ಬಿಟ್ಬಿಟ್ಟು ಸಪೋಸು ಗಿಡಿನೆಸ್ ಏನಾನ ಅಸೋಸಿಯೇಟೆಡ್ ವಿತ್ ವಾಮಿಟಿಂಗು, ಹೆಡ್ಏಕು, ಇಲ್ಲಾಂದರೆ ಬ್ಲೀಡಿಂಗು ಆ ಥರ ಏನಾನ ಇದ್ದರೆ ಬೆಟರ್ ಟು ಕನ್ಸಲ್ಟ್ ದ ಡಾಕ್ಟರು. ಆವಾಗ ಡಾಕ್ಟರು ನಿಮ್ಮನ್ನೆಲ್ಲ ಓವರಾಲ್ ಚೆಕ್ ಮಾಡಿಬಿಟ್ಟು ಏನೇನು ಇಶ್ಯೂ ಇದ್ದರೆ ಅದು ಪ್ರಕಾರ ನಿಮ್ಮ ಸಜೆಷನ್ ಕೊಡ್ತಾರೆ.